ಹಾಯ್ ಕಾಸಿಮ್. ನಮ್ಮ ಕಾಸಿಮ್ ಅಂತೇಳಿ ನನ್ನೂರಿನ ನಮ್ಮ ಸ್ನೇಹಿತ. ಈ ಕಾಸಿಮ್ ಅವರು ಒಂಟೆತ್ತಿನ ಗಾಡಿಯಲ್ಲಿ ಹಮಾಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಕುಟುಂಬದ ಜೀವನ ನಿರ್ವಹಣೆ ಮಾಡುತ್ತಿರುವಂತಹ ಸ್ನೇಹಿತ. ಈತನ ಸಾಧನೆ ಏನು ಅಂತಂದರೆ, ತನ್ನ ಇಬ್ಬರು ಮಕ್ಕಳನ್ನು, ಒಬ್ಬರು ಅಫ್ತಾಬ್, ಮಗಳು ಆಯಿಷಾ ಅಂತೇಳಿ, ಇಬ್ಬರನ್ನು ಸಹ ವೈದ್ಯರನ್ನಾಗಿ ಓದಿಸಿದ್ದಾರೆ. ಇವತ್ತಿನ ಕಾಲದಲ್ಲಿ ಶ್ರೀಮಂತರೇ ಮೆಡಿಕಲ್ ಸೀಟ್ ತಗೊಳ್ಳೋದು ಕಷ್ಟ ಅಂತ ಕಾಲದಲ್ಲಿ ನಮ್ಮ ಕಾಸಿಮಿನ ಮಕ್ಕಳು ಹಮಾಲಿ ಕೆಲಸ ಮಾಡ್ಕೊಂಬಂದ್ರು ಸಹ ತನ್ನ ಮಕ್ಕಳನ್ನ ಡಾಕ್ಟ್ರನ್ನಾಗಿ ಮಾಡಿರ್ತಕ್ಕಂಥ ಅವನಿಗೆ ಖುಷಿ ಇದೆ. ಏನಪ್ಪ ಅಂತಂದರೆ, ನಮ್ಮ ಸಂವಿಧಾನ ಎಂಥ ಬಡವ್ರ ಮಕ್ಕಳಿಗೂ ಸಹ ಓದಲಿಕ್ಕೆ ಅವಕಾಶ ಕೊಟ್ಟಿದೆ. ಓದಲಿಕ್ಕೆ ವಿದ್ಯೆ ಬುದ್ಧಿ ಇದ್ದರೆ ಯಾವ ಮಟ್ಟಕ್ಕಾದರೂ ಬೆಳಿಬೋದು ಭಾರತದಲ್ಲಿ ಎನ್ನುವುದಕ್ಕೆ ನಮ್ಮ ಸಂವಿಧಾನವೇ ಸಾಕ್ಷಿ. ಆ ಸಂವಿಧಾನ ಕೊಟ್ಟಂಥ ಒಂದು ಸ್ವಾತಂತ್ರ್ಯ, ವಿದ್ಯೆ, ಶಿಕ್ಷಣ ಎಲ್ಲ ಪಡೆಯುವಂಥ ಹಕ್ಕಿರೋದಕ್ಕೋಸ್ಕರ ನಮ್ಮ ಹಮಾಲಿ ಕೆಲಸ ಮಾಡ್ತಕ್ಕಂಥ ಕಾಸಿಮನ ಮಕ್ಕಳು ಸಹ ಇಬ್ಬರೂ ಸಹ ಇವತ್ತು ಡಾಕ್ಟ್ರ್ ಆಗಿದ್ದಾರೆ ಎನ್ನುವಂಥದ್ದೇ ನಮ್ಮೂರಿಗೆ, ನನಗೆ, ನನ್ನ ಸ್ನೇಹಿತರಿಗೆಲ್ಲ ಒಂದು ಹೆಮ್ಮೆಯ ಸಂಗತಿ. ನಾವು ಯಾವುದೇ ಆಗಲಿ ಕೆಲಸದಲ್ಲಿ ಯಾವುದು ಕೀಳು ಯಾವುದು ಮೇಲು ಅಂತೇಳಿ ನೋಡಬಾರ್ದು. ವಿದ್ಯೆ ಇದ್ದರೆ, ಬುದ್ಧಿ ಇದ್ದರೆ ಯಾವ ಕೆಲಸ ಮಾಡುತ್ತಿದ್ದರೂ ಸಹ ಸಾಧನೆಗೆ ಅದು ಯಾವುದು ಅಡ್ಡಿ ಬರಲ್ಲ ಎನ್ನುವುದಕ್ಕೆ ನಮ್ಮ ಕಾಸಿಮನ ಕುಟುಂಬವೇ ಸಾಕ್ಷಿ ಅಂತೇಳಿ ನಮ್ಮೂರ ಹಳ್ಳಿಕಟ್ಟೆಯಲ್ಲಿ ಅವರಿಗೆ ಸಾರ್ವಜನಿಕವಾಗಿ ಒಂದು ಅಭಿನಂದನೆಯನ್ನು ನಮ್ಮ ಕಾಸಿಮ್ ಮತ್ತು ಅವರ ಮಕ್ಕಳಿಗೆ ಸಲ್ಲಿಸ್ತಾ ಇದ್ದೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಎನ್ನುವಂಥ ವಿನಂತಿಗಾಗಿ ಯಾವುದೇ ಬಡವ್ರ ಮಕ್ಕಳು ತಮಗೆ ಬಡತನ ಇದೆ ಎನ್ನುವಂಥ ಹಿಂಜರಿಕೆ ಬೇಡ. ಆ ಬಡತನದಿಂದ ನಾವು ಓದಲಿಕ್ಕೆ ಆಗಲ್ಲ ಎನ್ನುವಂತಹ ಹಿಂಜರಿಕೆ ಇರುವಂಥವರಿಗೆ ನಮ್ಮ ಕಾಸಿಮನ ಕುಟುಂಬ ಪ್ರೇರಣೆ ಆಗುತ್ತೆ ಎನ್ನುವಂಥ ಒಂದು ಆಶಯದೊಂದಿಗೆ ನಾನು ನಮ್ಮ ಕಾಸಿಮ್ ಅವರನ್ನು ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀನಿ.